ನಾಶವಾದ ಭಾರತದ ಮಿಚೆಲ್ ಸ್ಟಾರ್ಕ್ 4 ವರ್ಷಗಳಿಂದ ತಂಡಕ್ಕೆ ಮರಳಲು ಬೇಡುತ್ತಿದ್ದಾನೆ. ಡೆಬ್ಯೂ ಪಂದ್ಯವೇ ಕರಿಯರ್ನ ಕೊನೆಯ ಪಂದ್ಯವಾಯಿತು. ಈಗಂತೂ ಈತನನ್ನ ತಂಡದಲ್ಲಿ ಯಾರೂ ಕೂಡ ಕೇರ್ ಮಾಡುತ್ತಿಲ್ಲ. 6 ಎಸೆತಗಳಲ್ಲಿ 6 ಯಾರ್ಕರ್ ಹಾಕುವ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ತಂಡದಲ್ಲಿ ಇದ್ದಿದ್ದರೆ ಬೂಮ್ರಾಗಿಂತಲೂ ಉತ್ತಮವಾದ ಬೌಲರ್ ಆಗುತ್ತಿದ್ದ. ಈಗಂತೂ ವಯಸ್ಸು ಕೂಡ ಹೆಚ್ಚಾಗುತ್ತಿದೆ. ಭಾರತ ಕಳೆದುಕೊಂಡಿತು ಅಪರೂಪವಾದ ಡೈಮಂಡ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಕಳೆದುಕೊಂಡಿರುವ ಆ ಅಪರೂಪದ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಭಾರತ ತಂಡ ರೀಸೆಂಟ್ ಆಗಿ ಅಷ್ಟೇ T20 ವರ್ಲ್ಡ್ ಕಪ್ ಅನ್ನ ಗೆದ್ದುಕೊಂಡಿದೆ. ಮತ್ತು ಈ T20 ವರ್ಲ್ಡ್ ಕಪ್ ನಲ್ಲಿ ಭಾರತದ ಹಲವು ದೊಡ್ಡ ಆಟಗಾರರು ಸೇರಿದಂತೆ ಜಸ್ಪ್ರೀತ್ ಬೂಮ್ರಾರವರು ಕೂಡ ಬಹಳ ಅಪಾಯಕಾರಿಯಾದ ಬೌಲಿಂಗ್ ಅನ್ನ ಮಾಡುವ ಮೂಲಕ ಮುಖ್ಯವಾದ ವಿಕೆಟ್ಗಳನ್ನ ಹಲವು ಬಾರಿ ಕಬಳಿಸಿದ್ದರು. ಜಸ್ಪ್ರೀತ್ ಬೂಮ್ರಾರವರು ಇಲ್ಲದೆ ಭಾರತ ತಂಡವನ್ನ ಗೆಲ್ಲಿಸುವಂತಹ ಅಷ್ಟು ಉತ್ತಮವಾದ ಬೌಲಿಂಗ್ ಯಾರು ಕೂಡ ಮಾಡಿರಲೇ ಇಲ್ಲ. ಏಕೆಂದ್ರೆ ಭಾರತದ ಯಾವುದೇ ಬೌಲರ್ ಜಸ್ಪ್ರೀತ್ ಬೂಮ್ರಾರವರನ್ನ ರಿಪ್ಲೇಸ್ ಮಾಡುವಷ್ಟು ಸಾಮರ್ಥ್ಯವನ್ನ ಹೊಂದಿಲ್ಲ. ಆದರೆ ಒಂದು ಸಮಯದಲ್ಲಿ ತಂಡದಲ್ಲಿದ್ದ ಒಬ್ಬ ಆಟಗಾರ ತಂಡಕ್ಕಾಗಿ ಅತ್ಯುತ್ತಮವಾದ ಯಾರ್ಕರ್ ಗಳನ್ನ ಹಾಕುತ್ತಿದ್ದ ಮತ್ತು ಆ ಆಟಗಾರನ ಕರಿಯರ್ 2020ರಿಂದ ಆರಂಭವಾಗಿ ದುರಾದೃಷ್ಟವಾಗಿ 2020 ಹಾಗೂ 21ರಲ್ಲೇ ಒಂದು ರೀತಿಯಾಗಿ ಮುಕ್ತಾಯಗೊಂಡಿತು. ಹೌದು ಸ್ನೇಹಿತರೆ, ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುತ್ತಿದ್ದರೂ ಕೂಡ ಡಿಸೆಂಬರ್ನಲ್ಲಿ ಶುರುವಾದ ಈತನ T20 ಕರಿಯರ್ ಕೇವಲ 3 ತಿಂಗಳುಗಳಲ್ಲೇ ಮುಕ್ತಾಯಗೊಂಡಿತು. ಮತ್ತು ಅಷ್ಟೇ ಅಲ್ಲದೆ ಟೆಸ್ಟ್ ನಲ್ಲಿಯೂ ಕೂಡ ತನ್ನ ಮೊದಲ ಡೆಬ್ಯೂ ಪಂದ್ಯವನ್ನ ಆಡಿದ ನಂತರ ಆತನಿಗೆ ಟೆಸ್ಟ್ ಪಂದ್ಯಗಳಲ್ಲಿಯೂ ಅವಕಾಶ ಕೊಡಲೇ ಇಲ್ಲ. ಇನ್ನುಳಿದಂತೆ ODIನಲ್ಲಿಯೂ ಕೂಡ ಆತನ ಕರಿಯರ್ ಕೇವಲ 3 ತಿಂಗಳುಗಳಲ್ಲಿಯೇ ಮುಕ್ತಾಯಗೊಂಡಿತ್ತು. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವ ಆ ಆಟಗಾರನ ಹೆಸರು ಟಿ ನಟರಾಜನ್ ರವರು ಭಾರತಕ್ಕಾಗಿ ಒಂದು ಟೆಸ್ಟ್ ಪಂದ್ಯದಲ್ಲಿ 2 ಇನ್ನಿಂಗ್ಸ್ ಗಳನ್ನ ಆಡಿ 7 ವಿಕೆಟ್ ಬಾಚಿಕೊಂಡಿದ್ದರು. ಹಾಗೂ ಅಷ್ಟೇ ಅಲ್ಲದೆ ಭಾರತಕ್ಕಾಗಿ ಆಡಿದ 4 T20 ಪಂದ್ಯಗಳಲ್ಲಿಯೂ ಕೂಡ 7 ವಿಕೆಟ್ ಗಳನ್ನ ಪಡೆದಿದ್ದಾರೆ. ಈ ಅಂಕಿಅಂಶಗಳು ತೋರಿಸುತ್ತವೆ ಟಿ ನಟರಾಜನ್ ರವರು ಎಷ್ಟು ಅತ್ಯುತ್ತಮವಾದ ಬೌಲರ್ ಆಗಿದ್ದರು ಎಂದು ಕೂಡ. ಆದರೂ ಸಹ ಭಾರತ ತಂಡದಲ್ಲಿ ಇವರಿಗೆ ನಿರಂತರವಾಗಿ ಅವಕಾಶಗಳನ್ನ BCCI ನೀಡುತ್ತಿರಲೇ ಇಲ್ಲ. ಮತ್ತು IPL ನಲ್ಲಿಯೂ ಗಮನಾರ್ಹ ಪ್ರದರ್ಶನವನ್ನ ಟಿ ನಟರಾಜನ್ ರವರು ತೋರುತ್ತಿದ್ದರು. ಆದರೆ ಇದೀಗ BCCI ಇವರಿಗೆ ಭಾರಿ ಅನ್ಯಾಯವನ್ನೇ ಮಾಡಿದೆ ಸ್ನೇಹಿತರೆ. ಇಂತಹ ಅತ್ಯುತ್ತಮವಾದ ಬೌಲರ್ ಆಗಿರುವ ಟಿ ನಟರಾಜನ್ ಅವರಿಗೆ ಮುಂಬರುವ ದಿನಗಳಲ್ಲಾದರೂ BCCI ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.